ಪ್ರೇಮ್ ಕಾವ್ಯ ಸೀರಿಯಲ್ ನೆಕ್ಸ್ಟ್ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಕಲ್ಯಾಣಿ ಇವ್ರು ಇರ್ತಾರಲ್ಲ ಮಹೇಶ್ವರಿ ಅವರು, ನೀನು ಇವತ್ತಿನ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಇವತ್ತೇ ಗಂಟು ಮೂಟೆ ಕಟ್ಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕಂತೆಲ್ಲ ಹೇಳ್ತಿರ್ತಾರೆ. ದಾಮಿನಿ ಅವರು ಕೈ ಮುಗಿದು ಅಂತೆಲ್ಲ ಹೇಳ್ತಾರೆ. ಕಿಟಿನ ದಾಮಿನಿ ವಾರ್ನ್ ಮಾಡಿ ಎಲ್ಲಿದ್ದೋ ಹೋಗ್ಬಿಡು. ಅವರು ವಾರ್ನ್ ಮಾಡೋವ್ರಿಗೆ ಸುಳಿದು ಅವ್ರು ಹೋದ್ಮೇಲೆ ಕಣ್ಣೀರು ಹಾಸ್ಕೊಂಡು ಐತಿ ಇವಾಗ ಪಿಕ್ಚರ್ ಅಂತೆಲ್ಲ ಹೇಳಿ ರೆಡಿ ಮಾಡ್ತೀವಿ. ಈ ಕಡೆ ಕಾಲೇಜಲ್ಲಿ ಪಿ ಜಿ ಓನರ್ ಇನ್ನು ಬೇರೆ ಸ್ಟೂಡೆಂಟ್ಸ್ ಅದೇ ಜಗಳ. ಇದೇ ಟೈಮಿಗೆ ಕಾವ್ಯ ಬಂದು ಈ ಓನರ್ ಬೇರೆ ಇಲ್ಲೇ ಇದ್ದಾನಲ್ಲಪ್ಪ, ನಾನು ನೋಡಿದ್ರೆ ಬಾಡಿಗೆ ಕಟ್ಟೋದು ಅದು ಇದು ತುಂಬ ಬ್ಯಾಲೆನ್ಸ್ ಐತಿ, ಹೆಂಗಪ್ಪ ಮಾಡಬೇಕು, ಅಯ್ಯೋ ದೇವ್ರಿ ರಾಘವೇಂದ್ರ. ಅದೇ ಟೈಮಿಗೆ ಇದು ಬಂದುಬಿಡ್ತೈತಿ. ಅದೇ ಟೈಮಿಗೆ ಏನಮ್ಮ ಕಾವ್ಯ ಫಸ್ಟ್ ದಿನ ಕಾಲೇಜ್ ಚೆನ್ನಾಗಿತ್ತು ಅಂತಂದರೆ, ಹ್ಞೂ ಸರ್ ಚೆನ್ನಾಗಿತ್ತು ಅಂದರೆ, ಸರ್ ಅದು ಬಾಡಿಗೆ 2 ದಿವಸ ಟೈಮ್ ಕೊಡಿ. ಬಾಡಿಗೆ ಬೇಡಮ್ಮ, ನಿಮ್ಮ ಬಾಡಿಗೆ ಯಾರೋ ಒಬ್ಬರು ಬಂದು ಕೊಟ್ಟೋದ್ರು, ಒಬ್ಬರು ಬಂದು ಕೊಟ್ಟೋದ್ರು, ಅಡ್ವಾನ್ಸನ್ನು ಕೊಟ್ಟೋಗ್ಬಿಟ್ಟಿದಾರ, ನಿಂದು ನಿಮ್ಮ ಫ್ರೆಂಡ್ದು ಇಬ್ಬರದು ಏನು ಟೆನ್ಷನ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ ಸರ್, ಯಾರು ಕೊಟ್ಟರು ಅಂದರೆ ಹೆಸರು ಏನು ಕೇಳಿಲ್ಲಮ್ಮ, ಭಯಪ್ಪ ಬಂದು ಕೊಟ್ಟೋದ ಅಂತ. ರಾಘವೇಂದ್ರ ಸ್ವಾಮಿ, ಇದೇನಪ್ಪ ಇದು, ನನ್ನ ಕಾಲೇಜ್ ಸೇರಿದಾಗಿದ್ದ ನನ್ನ ಸೀಟಿಂದ ಹಿಡಿದು ನನ್ನ ಕಾಲೇಜ್ ಅಡ್ಮಿಷನ್ವರೆಗೂ ನನ್ನ ಬಾಡಿಗೆ ಎಲ್ಲದೂ ನೀನೇ ನೋಡ್ಕೊತಾ ಇದ್ದೀಕಂದೆ. ಈ ಕಡೆ ಮಹಾದೇವ ಇದು ಖುಷಿ ಪಡ್ತಾ ಇರ್ತಾನೆ. ಒಟ್ಟು ಪ್ರೇಮ ಕಾವ್ಯ ಸಂತೋಷವಾಗಿದ್ದಾಳಲ್ಲ ಅನ್ನೋದು ಅವನಿಗೆ ಇರ್ತೈತಿ. ಈ ಕಡೆ ಪ್ರೇಮ ಮತ್ತು ರಾಮ್ ಇಬ್ಬರು ಮಾಡ್ಕೊಂಡಿರ್ತಾರೆ. ಈ ಕಡೆ ಇವ್ರು ಕಾರ್ ಒಳಗೆ ಬರ್ತಾರೆ. ದಾಮಿನಿ ಧನರಾಜು ಮತ್ತು ಪ್ರೇಮ 3 ಜನ ಕಾರ್ ಒಳಗೆ ಬರ್ತಾರೆ. ಈ ಕಡೆ ಬಂದು ನೋಡು, ನಾನು ದಾಮಿನಿ ಅಂತ ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊತಾ ಇರ್ತಾಳೆ. ಈ ಕಡೆ ರಾಯರೇ ನನ್ನ ಜೊತೆ ಇದ್ದು ಕಷ್ಟದಲ್ಲಿ ಭಕ್ತರೆಲ್ಲ ಕಷ್ಟದಲ್ಲಿದ್ದರೆ ಅಂದರೆ ನೀವು ಇದೇ ರೀತಿ ಕಾಪಾಡಬೇಕಪ್ಪ, ಎಲ್ಲರಿಗೂ ಹಿಂಗೆ ಹೆಲ್ಪ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಇವರು 3 ಜನ ಕಾರ್ ಒಳಗೆ ಬಂದು ನಿಂತಿರ್ತಾರೆ. ಕಾರ್ ಸ್ಟಾಪ್ ಮಾಡಿದರೆ ಇದೇ ಟೈಮಿಗೆ ಈ ನಿಮ್ಮ ಅತ್ತೆ ಅದು ಏನು ಮಾಡೋದು ಇವಾಗ ಅಂದರೆ ಕೆಲಸ ಇದೆ ಏನು ಅಂತೆಲ್ಲ ಹೇಳ್ತಾ, ಈ ದಾಮಿನಿ ಅಂತ ಬೆಂಕಿ ಅಂತ ಹೆಣ್ಣು ನಿಮ್ಮ ಅತ್ತೆ ಅಷ್ಟು ಡೇಂಜರ್ ಹೆಂಗಸೆ ಇನ್ನೊಬ್ಬರಿಲ್ಲ ಅಂತೆಲ್ಲ ಹೇಳ್ತಾರೆ. ಏನು ಮಾಡೋದು ಅಂದಾಗ ರಾಜು ಅಂತೆಲ್ಲ ಒಬ್ಬರನ್ನ ಕರಿತಾ, ಈ ಮನೆ ಕಿಟಕಿ ಮತ್ತು ಬಾಗಿಲುಗಳೆಲ್ಲ ಭದ್ರವಾಗಿ ಹಾಕು ಅಂತೆಲ್ಲ ಹೇಳ್ತಾನೆ. ಸರಿ ಮೇಡಮ್ ಅಂತ ಹೇಳಿ ಇವ್ರು ಒಳಗಡೆ ಮಾಡ್ಕೊಂಡಿರ್ತಾರೆ. ಬೀಗ ಎಲ್ಲ ಹಾಕಿ ಡೋರು ಕಿಟಕಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಪೆಟ್ರೋಲ್ ಸುರಿತಾರೆ. ಪೆಟ್ರೋಲ್ ಎಲ್ಲ ಸುರಿದು ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿದು ಆಮೇಲೆ ಇವ್ರ ಕೈಯಲ್ಲಿ ಬೆಂಕಿ ಹಚ್ಚಕ್ಕೆ ಒಂದೊಂದಕ್ಕೂ ಸ್ಟಿಕ್ಕೆಲ್ಲ ಕೊಟ್ಟಿರ್ತಾರೆ. ಈ ಕಡೆ ಕಾವ್ಯ ಯಾಕೋ ಬಂದಿಲ್ಲ, ರಾಘವೇಂದ್ರ ಸ್ವಾಮಿಗೆ ದಿನ ದೀಪ ಹಚ್ಚೋರು ಇವತ್ತು ಯಾಕೋ ಕಾಣವಲ್ರಲ್ಲ, ಏನು ಅರ್ಥನೇ ಆಗ್ತಾ ಇಲ್ಲಲ್ಲ ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದೆ ಟೈಮ್ ಒಳಗೆ ಈ ಕಡೆ ಇವರು ಪೆಟ್ರೋಲ್ನ ಕಾವ್ಯ ಇಲ್ಲಂದ್ರೆ ನಾನು ಬದುಕೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೋದ್ಲು ಎಲ್ಲಿಲ್ಲ. ಅವ್ರ ಫ್ರೆಂಡನ್ನು ಕೇಳಿದೆ, ಅವ್ರ ಫ್ರೆಂಡ್ ಎಲ್ಲಿದ್ದಾರೆ ಅಂದರೆ ಅವ್ರ ಫ್ರೆಂಡ್ ಇಲ್ಲಿದ್ದಾರೆ ಗೊತ್ತೇ, ಇವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಎಲ್ಲ ಆಚೆ ಹೋಗಿರ್ಬೋದು ಬರ್ಬೋದು ಅಂದರೆ ರೂಮಲ್ಲಿ ಯಾರೆಲ್ಲ ಬೀಗ ಹಾಕಿದ್ದಾರೆ ಅಂತಾರೆ. ಸರಿ ಓಕೆ ಅಂತೆಲ್ಲ ಹೇಳಿ ಮಾದೇವ ಫಸ್ಟು ಕಾವ್ಯ ಎಲ್ಲಿ ಹೋಗಿದೆ ಎಲ್ಲಿಲ್ಲ ಸರ್ಚ್ ಮಾಡಬೇಕು ಅಂತೆಲ್ಲ ನೋಡಿ ಹುಡುಕ್ತಾ ಇರ್ತಾರೆ. ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಾರ್ ಸ್ಟಾರ್ಟ್ ಮಾಡಿ ಈ ಕಡೆ ಇಬ್ಬರಿಗೆ ಬೆಂಕಿ ಹಚ್ಚಕ್ಕೆ ಒಂದು ಸ್ಟಿಕ್ ಎಲ್ಲ ಕೊಟ್ಟಿರ್ತಾರೆ. ಆ ಸ್ಟಿಕ್ಕಿಗೆ ಬೆಂಕಿ ಹಚ್ಚಿ ಅದು ಮನೆಗೆ ಬೆಂಕಿ ಹಚ್ಚಕ್ಕೆ, ನೋಡು ನಿನ್ನ ಬದುಕೆ ಬೆಂಕಿ ಆಗ್ಬಿಡ್ತು, ನಿನ್ನ ಬದುಕೆಲ್ಲ ಬೂದಿ ಆಗೋಗ್ಬಿಡ್ತು ಅಂತೆಲ್ಲ ದಾಮಿನಿ ಅವರನ್ನ ಎಲ್ಲರೂ ಹೇಳ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಹೋಗು ಹಚ್ಚೋಗ್ರಿ ಅಂತೆಲ್ಲ ಹೇಳ್ತಾರೆ. ಇದು ನನಗೆ ವಾರ್ನಿಂಗ್ ಕೊಡ್ತೀಯಾ? ನಾನು ವಾರ್ನಿಂಗ್ ಮಾಡಿದರೆ ಆ ಮನೆಗೆ ಹೋಗಬೇಡ ಅಂದರೆ ಕೇಳೋದಿಲ್ವಾ ನೀನು? ನಾನು ಕೊಟ್ಟಿರೋ ವಾರ್ನಿಂಗು ಅಷ್ಟು ನೆಗ್ಲೆಕ್ಟ್ ಮಾಡ್ತೀಯಾ? ಇದು ಹಿಂಗೆ ಹೋಗ್ತೀಯ ನೋಡ್ತೀನಿ, ನೆಮ್ಮದಿ ಆಗಿದೆ ಅಣ್ಣ. ಒಬ್ಬ ಮನುಷ್ಯ ಕತ್ಲಲ್ಲಿದ್ದರೆ ತುಂಬ ಭಯ ಪಟ್ಕೊಳಲ್ಲ, ತುಂಬ ಕಾನ್ಫಿಡೆಂಟ್ ತೊಗೊಂಡು ಯಾವಾಗ ಲೂಸ್ ಆಗಿ ಬಿದ್ದುಬಿಡ್ತಾನ ಅವಾಗ ಇದ್ದರೆ ತುಂಬ ಲೋ ಆಗೋದು ಅಂತೆಲ್ಲ ಹೇಳ್ದ. ಅವರು ಒಳಗಡೆ ಇರ್ತಾರೆ. ಇಲ್ಲಿಂದ ಬೆಂಕಿ ಹಚ್ಚಿ ಹೋಗಂತೆಲ್ಲ ಹೇಳಿ ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿದಾಗ ದಾಮಿನಿಗಂತೂ ಖುಷಿ ಆಗ್ತಾನೆ ಇರ್ತೈತಿ. ನಾನು ಕೊಟ್ಟಿರೋ ವಾರ್ನಿಂಗೆಲ್ಲ ಅವಾಯ್ಡ್ ಮಾಡ್ಕೊತ, ನಾನು ಕೊಟ್ಟಿರೋ ವಾರ್ನಿಂಗೆಲ್ಲ ನೆಗ್ಲೆಕ್ಟ್ ಮಾಡ್ಕೊತ ಹೋಗ್ತಾ ಇದೆಯಾ ಅಂತ ಸ್ನೇಹ, ಧನರಾಜ್ ಮತ್ತು ದಾಮಿನಿ ಎಲ್ಲರೂ ಖುಷಿಯಿಂದ ನಗ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಡ್ರಾಮಾ ಮಾಡಬೇಕಲ್ಲ ಈಗ 2 ಸೈಡ್. ಆವಾಗ ಪ್ರೇಮಗೆ ಎಚ್ಚರ ಆಗ್ಬಿಡ್ತದೆ. ಇದೇನಿದು ಹೊಗೆ ಎಲ್ಲ ತುಂಬಿದೆಲ್ಲ ಮನೆ. ಅದನ್ನು ಬಂದು ಕಿಟಕಿಯಲ್ಲಿ ನೋಡ್ತಾ ಬಾಗಿಲು ತೆಗಿಯಂಗಿಲ್ಲ. ರಾಮ್ ಎದಳು, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ರಾಮ್ ಎದಳು, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತೆಲ್ಲ ಹೇಳಿ ಆವಾಗ ರಾಮ್ ಎದ್ದು ನೋಡ್ತಾನೆ. ಕೆಮ್ಮು ಬಂದುಬಿಡಿದೆ. ಮನೆಯೆಲ್ಲ ಹೊಗೆ ಆಗಿರುತ್ತಲ್ಲ ನೋಡಿ, ಇದೇನಿದು ಎಲ್ಲೋ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಡೋರ್ ತೆಗಿಯಂತ ಡೋರ್ ತೆಗಿಯೋಕೆ ಹೋದರೆ ಬರೋಂಗಿಲ್ಲ. ಆಮೇಲೆ ಕಿಟಕಿ ತೆಗಿಯೋಣಂದರೆ ಏನೋ ಕಿಟಕಿ ತೆಗಿಯೋಕ್ಕೂ ಬರ್ತಾ ಇಲ್ಲ. ಪ್ರೇಮ, ಇದು ಬೆಂಕಿ ಬಿದ್ದಿರೋದಲ್ಲ, ಯಾರೋ ಬೇಕಂತ ಹಚ್ಚಿರೋದು ಪ್ರೇಮ ಇದಂತ ನೀನು ಹೋಗ್ಬಿಡು ರಾಮ್, ನಾನು ಇರ್ತೀನಿ, ನಾನು ಹೆಂಗೆ ಹೋಗಲಿ, ಇಬ್ಬರು ಜೊತೆಲೇ ಇಬ್ಬರು ಬದುಕಿದ್ರೆ ಜೊತೆಲೇ ಸತ್ರೂ ಜೊತೆಲೇ ಅಂತೆಲ್ಲ ಹೇಳಿ ಡೋರ್ ತೆಗಿಯೋಕ್ಕೆ ಎಷ್ಟೇ ಪ್ರಯತ್ನ ಪಡೋದ್ರೂ ಆಗೋದಿಲ್ಲ.
ಡೋರ್ ತೆಗಿ, ಕಿಟಕಿ ಹೊಡಿಯೋದಾದ್ರೆ ಬೇಡ, ಸುಮ್ಮನೆ ಹೊಡೆದು ಕೂಡ ವೇಸ್ಟ್. ಎದಕ್ಕೆ ಅಂತಂದರೆ ಮಧ್ಯದಲ್ಲಿ ಕಬ್ಬಣ ಎಲ್ಲ ಇದೆ, ಹಾಗಲ್ಲ ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಧನ್ರಾಜ್ ಅವ್ರು ಖುಷಿಯಿಂದ ನಗ್ತಾ ಇರ್ತಾರೆ. ಖುಷಿಯಿಂದ ಪ್ರೇಮ್ ಬೇರೆ ಎಲ್ಲಾದರೂ ದಾರಿ ಇದೆಯೋ ನೋಡ್ತೀನಿ ತಡಿ ಅಂತೆಲ್ಲ ಹೇಳ್ತಾನೆ. ಸರಿ ನೋಡ್ಕೊಳ್ಳೋ ಅಂತೆಲ್ಲ ಹೇಳಿ ಎಲ್ಲೂ ದಾರಿನೇ ಇಲ್ಲ ಪ್ರೇಮ ಅಂತೆಲ್ಲ ಎಲ್ಲ ಕಡೆಯೂ ಲಾಕ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ, ಇವಾಗ ಧನ್ರಾಜು ಮತ್ತು ಇವರಿಗೆ ನೋಡಮ್ಮ ಅತ್ತೆ, ನಿಮ್ಮನ್ನು ನೋಡಿದರೆ ನನಗೆ ಒಳಗಿದೆ ತುಂಬ ಅಂದರೆ ತುಂಬ ನಡ್ಕ ಎಲ್ಲ ಆಗ್ತಿದೆ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ ಈ ಕಡೆ ನೀವಿಬ್ಬರು ಹೋಗ್ಬಿಡಿ, ಧನ್ರಾಜ್ ಮತ್ತು ಸ್ನೇಹ ನೀವಿಬ್ಬರು ಇಲ್ಲಿಂದ ಹೋಗ್ಬಿಡಿ, ನಾನು ಹೋಗ್ತೀನಿ, ನಂದು ಇನ್ನೊಂದು ಕಡೆ ಹೋಗೋದು ಕೆಲಸ ಇದೆ ಅಂತೆಲ್ಲ ಹೇಳ್ದೆ. ಸರಿ ಹೋಗುವ ಅಂತೆಲ್ಲ ಹೇಳಿ ನೀವಿಬ್ಬರು ಹುಷಾರಾಗಿ ಹೋಗಿ, ನೀವಿಬ್ಬರು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು, ಹಂಗೆ ಸೇಫಾಗಿ ಹೋಗಿ ಅಂತೆಲ್ಲ ಹೇಳ್ದೆ. ಸರಿ ಅಂತೆಲ್ಲ ಅವರು ಹೋಗ್ಬಿಡ್ತಾರೆ. ಈಗ ದಾಮಿನಿಗಳೆಲ್ಲ ಅಲ್ಲಿ ಹೋಗಿ ಡ್ರಾಮಾ ಮಾಡಬೇಕಲ್ಲ, ಕಲ್ಯಾಣಿ ಹತ್ರ ಅಲ್ಲಿಗೆ ಹೋಗ್ಬಿಡ್ರಿ. ಅವಾಗ ಜಲ್ದಿ ಹೋಗಿ ಕಲ್ಯಾಣಿ ಮನೆಗೆ ಹೋಗ್ತಾಳೆ. ಕಲ್ಯಾಣಿ ಮನೆಗೆ ಹೋಗಿ ಅಕ್ಕ ಅದು ನಮ್ಮ ಮನೆಗೆ, ರಾಮ್ ಇರೋ ಮನೆಗೆ ಬೆಂಕಿ ಬಿದ್ದುಬಿಟ್ಟೈತೆ ಅಂತಕ್ಕ, ಅದೇನೋ ಜನ ಎಲ್ಲ ಹೇಳಕತ್ತಿದ್ದು ಶಾರ್ಟ್ ಸರ್ಕ್ಯೂಟು ಏನೇನೋ ಆಗೈತಂತೆ ಅಕ್ಕ ಅಂತೆಲ್ಲ ಹೇಳ್ತಾರೆ. ಹೌದಾ, ರಾಮ್ ಪ್ರೇಮ ಮಾತ್ರ ಒಳಗಿದಾರಂತೆ, ಮನೆಯೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತೆ. ಹೌದಾ, ನಡಿ ಹೋಗೋಣ ಅಂತ ಪಂಚಮಿ, ಕಲ್ಯಾಣಿ ಮತ್ತು ಶ್ರೀಧರು ಎಲ್ಲ ಓಡಿ ಬಂದುಬಿಟ್ಟಾಗ ಆವಾಗ ಇದೇನಪ್ಪ ಇದು, ನನ್ನ ಮಕ್ಕಳಿಗೆ ಏನು ಅಪಾಯ ಆಗ್ತಾಯಿದೆ, ನನ್ನ ಮಕ್ಕಳು ನೋಡಿದರೆ ಒಳಗಿದ್ದಾರೆ ಅಂತ ಕಲ್ಯಾಣಿ ಅಳ್ತಾನೆ ಇರ್ತಾರೆ ತುಂಬ. ಪಂಚಮಿಗೆ ಪಾಪ ಏನು ಹೇಳೋಕ್ಕಾಗಂಗಿಲ್ಲಲ್ಲ, ಮೂಕಿ ಥರ ಪಾಠ ಕೊಟ್ಟಾರಲ್ಲ. ಪಂಚಮಿ ಕೂಡ ತುಂಬ ಅಂದರೆ ತುಂಬ ಫೀಲ್ ಆಗ್ತಾನೆ ಇರ್ತಾರೆ. ಅದು ಮಹೇಶ್ವರಿ ಕಿಟ್ಟಿ ಮಾತ್ರ ಬಂದಿರಲ್ಲ ಇಲ್ಲಿ, ಗೊತ್ತಿಲ್ಲ. ಓಡಿ ಬಂದು ನೋಡ್ತಾರೆ, ಅಯ್ಯಪ್ಪ ಇದು ಮನೆಯೆಲ್ಲ ನನ್ನ ಮಕ್ಕಳು ನೋಡಿದ್ರೆ ಒಳಗಿದ್ದಾರೆ, ಯಾರಾದರೂ ಕಾಪಾಡಿ, ಹೆಲ್ಪ್ ಮಾಡಿ ಅಂತ ಕಲ್ಯಾಣಿ ತುಂಬ ಅಂದರೆ ತುಂಬ ಅಳ್ತಾ ಇರ್ತಾರೆ. ಶ್ರೀಧರ್ ಕೂಡ ಅಕ್ಕ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಸುಮ್ಮನೆ ಇರಮ್ಮ, ಶಾರ್ಟ್ ಸರ್ಕ್ಯೂಟ್ ಆದರೆ ಇಷ್ಟೆಲ್ಲ ಆಗ್ತದ, ಸುಮ್ಮನೆ ಇರು, ನಿನಗೇನು ಗೊತ್ತು ಅಂತೆಲ್ಲ ಶ್ರೀಧರ್ ಬೈದು ಬಿಡ್ತಾರೆ. ಇವರು ಎಷ್ಟು ಜನ ಅಳ್ತಾ ಇರೋ ಟೈಮಿಗೆ ಇಲ್ಲಿಂದ ಕಾವ್ಯ ಮನೆಗೆ ಐಡೆಂಟಿ ಕಾರ್ಡು ಏನೋ ತೊಗೊಳಕ್ಕೆ ಬಂದಿರ್ತಾರೆ. ಕಾವ್ಯ ಇಲ್ಲಿಗೆ ಇಲ್ಲಿಗೆ ಬಂದಿರೋದು ನೋಡಿ, ಇವರೆಲ್ಲ ಎಲ್ಲೋ ಹೋಗ್ತಾ ಇದ್ದಾರಲ್ಲ ಅಂತೆಲ್ಲ ಬಂದು ನೋಡಿದಾಗ ಇಲ್ಲಿ ಮನೆಗೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿರ್ತೈತಿ. ಅಯ್ಯೋ ಅಂತೆಲ್ಲ ಇವರೆಲ್ಲ ಅಳ್ತಾರೆ. ಪಂಚಮಿ ಅವರೆಲ್ಲ ಅಳ್ತಾ ಇರೋದು ನೋಡಿ ಕಾವ್ಯ ಏನಾಗಿದೆ ಅಂತ ನೋಡೋಣ. ಆವಾಗ ಕಾವ್ಯ ಮುಂದೆ ಬಂದುಬಿಡ್ತಾರೆ ಬೆಂಕಿಯಲ್ಲಿ. ಕಾವ್ಯ ಹುಷಾರಮ್ಮ, ಕಾವ್ಯ ಕೇರ್ಫುಲ್ಲಮ್ಮ ಅಂತೆಲ್ಲ ಹೇಳ್ತಾರೆ. ಕಾವ್ಯ ಕಾವ್ಯ ಬಂದು ಬಾಕಲ್ದಾಗ ಏನಂತ ನೋಡಿದ್ರೆ ಬೀಗ ಹಾಕಿರ್ತಾರೆ. ಕಾವ್ಯ ಏನು ಮಾಡ್ತಾರೆ, ಕಲ್ಲು ತೊಗೊತಾಳೆ ಅಲ್ಲೇ ಮುಂದೆ ಬಂದು ಮತ್ತೆ ಹುಡುಕಿ ಒಂದು ಕಲ್ಲು ತೊಗೊಂಡು ಬೀಗಾಗ ಹೊಡಿತಾಳೆ. ಈ ಕಡೆಯಿಂದ ರಾಮ್ ಒಳಗಿದೆ ಹೊಡಿತಾ ಇರ್ತಾನೆ, ಈ ಕಡೆ ಕಾವ್ಯ ಹೊಡಿತಾ ಇರ್ತಾನೆ. ಈ ಕಡೆ ಪ್ರೇಮ ಇದ್ದು ಕಾವ್ಯ ನೋಡ್ಬಿಡ್ತಾಳೆ. ಕಾವ್ಯ ಬಂದಿದ್ದಾಳ ಇಲ್ಲಿ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಅತ್ತೆ ಅವರೆಲ್ಲರೂ ಬಂದಿದ್ದಾರೆ ಅಂತ ಆಮೇಲೆ ಕಾವ್ಯ ಹೊಗೆಯಲ್ಲಂಗೆ ಹೋಗಿ ಕಲ್ಲು ತೊಗೊಂಡು ಹೊಡೆದು ಡೋರೆಲ್ಲ ತೆಗೆದು ಬಿಡ್ತಾಳೆ. ಲಾಸ್ಟಿಗೆ ಡೋರ್ ತೆಗೆದುಕೊಳ್ಳೆ ರಾಮ್ ಮತ್ತು ಪ್ರೇಮ ಇಬ್ಬರು ಡೋರ್ ಹತ್ರ ನಿಂತಿರ್ತಾರೆ. ಕೈ ಸುಟ್ಕೊತ ಅಮ್ಮ ಅಂತೆಲ್ಲ ಕೈ ಸುಟ್ಕೊತ ಡೋರ್ ತೆಗೆದು ಒಳಗೆ ಹೋಗ್ಬಿಡ್ತಾರೆ. ಡೋರ್ ತೆಗೆದು ಅದೇ ಟೈಮಿಗೆ ಹೋಗಿ ಶ್ರೀಧರು ಇವರೆಲ್ಲ ಹುಷಾರಮ್ಮ ಕಲ್ಯಾಣಿ, ಶ್ರೀಧರು ಮತ್ತು ಪಂಚಮಿ ಅವರೆಲ್ಲ ಹುಷಾರಮ್ಮ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಒಳಗಡೆ ಹೋಗಿ ಅವ್ರ ಅಕ್ಕನ ಕೈ ಹಿಡ್ಕೊತಾಳೆ. ಏನೂ ಮಾತಾಡಲ್ಲ, ಬಟ್ ಅವ್ರ ಅಕ್ಕನ ಕೈ ಹಿಡ್ಕೊತಾಳೆ. ಅವ್ರ ಅಕ್ಕನ ಮತ್ತು ರಾಮ್ ಕೈ ಹಿಡ್ಕೊಂಡು 3 ಜನ ಹೊರಗಡೆ ಸೇಫಾಗಿ ಬಂದುಬಿಡ್ತಾರೆ. ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಸ್ಟರ್ಡೇ ಎಪಿಸೋಡು ಏನಾಗುತ್ತೆ ಅಂತ ಹೇಳಲ್ಲ. ನೆಕ್ಸ್ಟ್ ಎಪಿಸೋಡ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.